ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತಾವರ್ತೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿಕ್ಕೆ ದೇವರು ನೀಡಿದಂತಹ ಭಾಗ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ನೇಮಕಗೊಂಡಿರುವ ಸತ್ಯವೇದ ಭಾಗವು ಪವಿತ್ರ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ರಿಂದ 24 ತನಕ ಇರುವಂಥ ವಚನಗಳು. ಪವಿತ್ರ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17ರಿಂದ 24 ಇರುವಂಥ ವಚನಗಳು. ಅದರಲ್ಲಿ 24ನೇ ವಚನವನ್ನು ಓದಿಕೊಳ್ಳೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಹೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಎಂಬುದಾಗಿ. ಈ ಒಂದು ಹೋಲಿ ಹೋಗಿದ ಮಗನ ಕುರಿತಾದ ಸಾಮ್ಯವು ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥದ್ದು ಆಗಿದೆ. ದೇವರ ಕೃಪೆ ಮತ್ತು ಕರುಣೆಯ ಆಳವಾದ ವಾಸ್ತವವನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ. ದಾರಿ ತಪ್ಪಿದ ಮಗನು ಮುರಿದ ಸ್ಥಳಗಳಲ್ಲಿ ಪ್ರತಿಜ್ಞೆಗೆ ಬರುತ್ತಾನೆ. ತಂದೆಯಿಂದ ಹೊರಗಿರುವ ತನ್ನ ಜೀವನವು ಶೂನ್ಯ ಎಂದು ಅರಿತುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಈ ಕ್ಷಣವು ಕೇವಲ ವೈಯಕ್ತಿಕ ಒಳನೋಟವಲ್ಲ, ಇದು ನಮ್ಮ ಆಧ್ಯಾತ್ಮಿಕ ಜಾಗೃತಿ, ಪಾಪದ ನಮ್ಮ ಗುರುತಿಸುವಿಕೆ ಮತ್ತು ದೇವರೊಂದಿಗೆ ಸಮನ್ವಯದ ಅಗತ್ಯವನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ ಈ ಒಂದು ಭಾಗದಲ್ಲಿ. ಆದರೂ ತಂದೆಯ ಪ್ರತಿಕ್ರಿಯೆಯು ಮಾನವ ನಿರೀಕ್ಷೆಯನ್ನು ಧಿಕ್ಕರಿಸುತ್ತದೆ. ಆತನು ಓಡುತ್ತಾನೆ, ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾನೆ ಮತ್ತು ಹಿಂಜರಿಕೆ ಇಲ್ಲದೆ ಪುನಃ ಸ್ಥಾಪಿಸುವುದನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ದೇವರ ಕೃಪೆಯ ಸ್ವರೂಪ ದೈವಿಕ ಪ್ರೀತಿಯ ಆಳ ಮತ್ತು ಪಶ್ಚಾತ್ತಾಪ ಪಡುವ ಪ್ರತಿಯೊಬ್ಬರ ಮೇಲೆ ಸ್ವರ್ಗವು ಅನುಭವಿಸುವ ಸಂತೋಷವನ್ನು ಬಹಿರಂಗಪಡಿಸುವಂಥದ್ದು ಆಗಿದೆ. ಇಂದು ಈ ಭಾಗವನ್ನು ಧ್ಯಾನಿಸುವ ನಾವು ತಿಳಿಯುವುದಾಗಿದೆ, ಕ್ರಿಸ್ತನು ತಪ್ಪಿದವರನ್ನು ಹುಡುಕುತ್ತಾನೆ, ಕ್ರಿಸ್ತನು ನಮಗೆ ಮರಳಿ ಬರುವ ದಾರಿಯನ್ನು ತೋರಿಸುತ್ತಾನೆ ಎಂಬುದಾಗಿ. ಈ ಭಾಗದಿಂದ ನಾವು 2 ಚಿಂತನೆಗಳನ್ನು ಧ್ಯಾನಿಸೋಣ. ಮೊದಲನೆಯ ಚಿಂತನೆ ಏನೆಂದರೆ, ಕ್ರಿಸ್ತನು ಮುರಿದ ಜೀವನಗಳನ್ನು ಪುನಃ ಸ್ಥಾಪಿಸುತ್ತಾನೆ. ತಂದೆ ಅವನನ್ನು ಕಂಡು ಕನಿಕರಪಟ್ಟು ಅವನ ಬಳಿಗೆ ಓಡಿ ಹೋಗುತ್ತಾನೆ ಮತ್ತು ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಾನೆ. ಇಲ್ಲಿ ಕೃಪೆ ಮತ್ತು ಸ್ವೀಕಾರ ಎಂಬ ಕ್ರೈಸ್ತನ ಧರ್ಮಶಾಸ್ತ್ರದ ಮೂಲತತ್ವವನ್ನು ನೋಡಬಹುದು. ಕ್ರಿಸ್ತನು ಪಾಪಿಗಳ ಮೇಲೆ ಶಾಶ್ವತ ದಯೆಯನ್ನು ತೋರಿಸುತ್ತಾನೆ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 1ರಿಂದ 3 ವಚನಗಳಲ್ಲಿ ಕಾಣುವಾಗ, ಅಲ್ಲಿ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ, ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಇದು ಪುನಃಸ್ಥಾಪನೆಯ ದಿವ್ಯ ಕಾರ್ಯವಾಗಿದೆ ಎಂಬುದಾಗಿ ಕಾಣುತ್ತೇವೆ. ನಮ್ಮ ವೈಫಲ್ಯ, ದುಃಖ ಮತ್ತು ಹಾನಿಗೊಂಡ ಜೀವನವು ಕ್ರಿಸ್ತನ ಕೃಪೆಯಿಂದ ಹೊಸ ರೂಪ ಪಡೆಯುವಂಥದ್ದಾಗಿದೆ. ಇಲ್ಲಿ ಪೋಲಿ ಹೋದ ಮಗನ ಸಾಮ್ಯ ನಮಗೆ ತೋರಿಸುವಂಥದ್ದಾಗಿದೆ. ಕ್ರಿಸ್ತನು ಪಾಪದಿಂದ ದೂರ ಆದವರಿಗೆ ಆತ್ಮ ಸಾಕ್ಷಾತ್ಕಾರದ ಅವಕಾಶ ನೀಡುತ್ತಾನೆ ಎಂಬುದಾಗಿ ನಾವು ತಿಳಿಯೋಣ. ನಮ್ಮ ಜೀವನದಲ್ಲಿ ಯಾವ ಹಾಳಾದ ಬಾಂಧವ್ಯ ಅಥವಾ ಪಾಪದಿಂದ ದೂರವಿದ್ದೇವೆ, ಕ್ರಿಸ್ತನು ನಮ್ಮ ಹೃದಯವನ್ನು ಮರಳಿ ಕಟ್ಟುತ್ತಾನೆ, ನಮ್ಮನ್ನು ಪುನಃ ಸ್ಥಾಪಿಸುವಾತನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ಸ್ವತಃ ಪರಿಶೀಲನೆ ಮಾಡಬೇಕು. ಆತನ ಕೃಪೆಯನ್ನು ಸ್ವೀಕರಿಸಿ ಹಾಳಾದ ಭಾಗವನ್ನು ನವೀಕರಿಸಿಕೊಳ್ಳಲಿಕ್ಕೆ ನಾವು ಮನಸ್ಸು ಮಾಡಬೇಕಾಗಿ ನಮಗೆ ನೀಡುವಂಥ ಆಹ್ವಾನವನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ಈ ದಿನಗಳಲ್ಲಿ ತಿಳಿಯಬೇಕಾಗಿದೆ, ಕ್ರಿಸ್ತನು ನಮ್ಮ ಮುರಿದ ಜೀವನಗಳನ್ನು ಪುನಃಸ್ಥಾಪಿಸಲಿಕ್ಕೂ ಸಹ ಸಿದ್ಧನಾಗಿದ್ದಾನೆ ಎಂಬುದಾಗಿ. ಇನ್ನು ಧ್ಯಾನಿಸುವ 2ನೆಯ ಚಿಂತನೆ ಏನೆಂದರೆ, ಕ್ರಿಸ್ತನು ನಮ್ಮನ್ನು ಪಶ್ಚಾತ್ತಾಪಕ್ಕೆ ಕರೆಯುತ್ತಾನೆ. ಅದೇ ರೀತಿಯಾಗಿ ನೋಡುವಾಗ, ಮಗನು ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ಇನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳಿ ತನ್ನ ತಂದೆಯ ಕಡೆಗೆ ಹಿಂದಿರುವುದನ್ನು ನೋಡುತ್ತೇವೆ. ಪಾಪಕ್ಕೆ ಗುಲಾಮನಾದ ಮಗನು ತನ್ನ ತಪ್ಪನ್ನು ಅರಿತು ಹೃದಯ ಬದಲಾವಣೆಗೆ ಮರಳಿದನು. ನಾವು ಯೋಹಾನನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 14ನೇ ವಚನವನ್ನು ಕಾಣುವಾಗ, ಯೇಸು ಕ್ರಿಸ್ತನು ರೋಗಿಗೆ ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು ಎಂಬುದಾಗಿ. ನಾವು ಯೋಚಿಸುವುದಾದರೆ, ಪಶ್ಚಾತ್ತಾಪವು ಕೇವಲ ತಪ್ಪನ್ನು ಒಪ್ಪಿಕೊಳ್ಳುವುದು ಮಾತ್ರವಲ್ಲ, ಇದು ಕ್ರಿಸ್ತನ ಅನುಗ್ರಹದಿಂದ ಪುನಃಸ್ಥಾಪಿಸುವ ಪ್ರಕ್ರಿಯೆ ಆಗಿದೆ. ಈ ಉಪವಾಸ ದಿನಗಳ ವಿಶೇಷತೆ ಆಗಿದೆ. ನಾವು ಹೃದಯದ ಪರಿಶೀಲನೆ ಮಾಡುತ್ತೇವೆ, ಪಾಪವನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ಆತನು ನಮ್ಮ ಜೀವನದಲ್ಲಿ ಶಕ್ತಿ ಕಾರ್ಯ ಮಾಡುತ್ತಾನೆ ಎಂಬುದಾಗಿ.
ನಾವು ಪಾಪದಲ್ಲಿ ದೂರ ಇದ್ದರೂ ಇಂದು ಹೃದಯ ಬದಲಾವಣೆ ಸಾಧ್ಯ. ಕ್ರಿಸ್ತನು ನಮ್ಮ ಪಾಪವನ್ನು ಕ್ಷಮಿಸುತ್ತಾನೆ ಮತ್ತು ಹೊಸ ಜೀವನಕ್ಕೆ ಕರೆ ಮಾಡುತ್ತಾನೆ. ನಾವು ನಮ್ಮ ಹೃದಯವನ್ನು ಮುಕ್ತಗೊಳಿಸಿದಾಗ ಆತನು ಹೊಸ ಪ್ರಾರಂಭ ನೀಡುತ್ತಾನೆ. ಹಳೆಯ ನೋವು ಮತ್ತು ತಪ್ಪು ದುಃಖವನ್ನು ಬದಲಿಸುವ ಆತನಾಗಿದ್ದಾನೆ. ಯಾವಾಗ ಎಂದರೆ ನಮ್ಮ ಜೀವನಗಳಲ್ಲಿ ಪಶ್ಚಾತ್ತಾಪ ಉಂಟಾದಾಗ ಮಾತ್ರ ಸಾಧ್ಯವಾಗುತ್ತದೆ. ಹಾಗಾಗಿ ಪಶ್ಚಾತ್ತಾಪಿಸುತ್ತಾ ಆತನು ನಮ್ಮನ್ನು ನಡೆಸುತ್ತಾನೆ ಎಂಬ ಒಂದು ನಿರೀಕ್ಷೆಯೊಟ್ಟಿಗೆ ಆತನಲ್ಲಿ ಸಾಗಲು ಪ್ರಯತ್ನಿಸೋಣ. ನಾವು ಇದುವರೆಗೂ 2 ಚಿಂತನೆಗಳನ್ನು ಧ್ಯಾನಿಸಿದ್ದೇವೆ. ಕ್ರಿಸ್ತನು ಮುರಿದ ಜೀವನಗಳನ್ನು ಪುನಃ ಸ್ಥಾಪಿಸುತ್ತಾನೆ. ಕ್ರಿಸ್ತನು ನಮ್ಮನ್ನು ಪಶ್ಚಾತ್ತಾಪಕ್ಕೆ ಕರೆಯುತ್ತಾನೆ. ದೇವರ ವಾಕ್ಯಗಳನ್ನು ಕೇಳಿದಂಥ ನಾವುಗಳು ಈ ಮಹಾ ಉಪವಾಸದ ದಿನಗಳಲ್ಲಿ ನಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ಪಾಪವನ್ನು ಒಪ್ಪಿಕೊಂಡು ಕ್ರಿಸ್ತನ ಕೃಪೆಯ ಮೂಲಕ ನಮ್ಮ ಹಳೆಯ ನೋವು, ವೈಫಲ್ಯ ಮತ್ತು ಹಾಳಾದ ಭಾಗಗಳನ್ನು ಹೊಸದು ಮಾಡಿಕೊಳ್ಳೋಣ. ನಾವು ನಮ್ಮ ಹೃದಯವನ್ನು ಕ್ರಿಸ್ತನ ಕಡೆಗೆ ತಿರುಗಿಸೋಣ. ಆತನು ನಮ್ಮನ್ನು ಸ್ವೀಕರಿಸುತ್ತಾನೆ. ಹೊಸ ಜೀವನಕ್ಕೆ ನಡೆಯೋಣ. ಕ್ರಿಸ್ತನ ಪ್ರೀತಿ ನಮ್ಮ ಹೃದಯವನ್ನು ಪುನಃ ಕಟ್ಟುತ್ತದೆ. ಆತನು ನಮ್ಮ ಬದುಕನ್ನು ಸಂಪೂರ್ಣವಾಗಿ ಹೊಸದು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಪಶ್ಚಾತ್ತಾಪಿಸೋಣ. ಆತನು ನಮ್ಮ ಜೀವನಕ್ಕೆ ಶಕ್ತಿ ನೀಡುವ ಆತನಾಗಿದ್ದಾನೆ. ನಾವು ಕ್ರಿಸ್ತನ ಪ್ರಾರ್ಥನೆಯಲ್ಲಿ ಆತನ ವಚನಗಳನ್ನು ಧ್ಯಾನಿಸುತ್ತಿರುವುದರಲ್ಲಿ ನಾವು ಆತನಿಂದ ದೂರ ಹೋಗಿರುವುದಾದರೆ ಮರಳಿ ಆತನಡೆಗೆ ಬರೋಣ. ದೇವರ ವಾಕ್ಯ ನೆನಪಿಸುವ ಹಾಗೆ ಆತನು ಪಶ್ಚಾತ್ತಾಪಕ್ಕೆ ಕರೆಯನ್ನು ನೀಡುವಂಥವನಾಗಿದ್ದಾನೆ. ಆತನು ಮುರಿದ ಜೀವನಗಳನ್ನು ಪುನಃ ಸ್ಥಾಪಿಸುವ ಆತನಾಗಿದ್ದಾನೆ. ಹಾಗಾಗಿ ನಾವು ಕೇಳಿರುವ ವಾಕ್ಯದ ಅನುಸಾರವಾಗಿ ನಾವು ನಡೆಯಲು ಕರ್ತನು ಈ ದಿನಗಳಲ್ಲಿ ನಮ್ಮನ್ನು ಬಲಪಡಿಸಲಿ, ನಮಗೆ ಸಹಾಯ ಮಾಡಿ ನಮ್ಮನ್ನು ನಡೆಸುವಂತಾಗಲಿ. ಆಮೆನ್.